ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೋಮ್ ಟೂರ್ ವೀಡಿಯೋ ಮಾಡ್ತಾಯಿದ್ದೀನಿ. ನಾವಿದ್ದೀವಲ್ಲ ಬ್ಯಾಂಗ್ಳೂರಲ್ಲಿ, ಆ ಮನೆಯದಲ್ಲ, ಊರಲ್ಲಿ ನಮ್ಮ ಹಸ್ಬೆಂಡ್ ಅವ್ರದ್ದು ಅಮ್ಮನ ಮನೆ ಇದೆಯಲ್ಲ, ಅಲ್ಲಿದ್ದು ಮಾಡ್ತಾಯಿದ್ದೀನಿ ನಾನು. ನೀವು ಅನ್ಕೋಬೋದು ಇವಳು ಊರಿಗೆ ಹೋಗಿಲ್ಲ ಅಂತ ಹೇಳ್ತಿದ್ಲು, ಇದು ಹೇಗೆ ಊರಿದ್ದು ವೀಡಿಯೋ ಹಾಕ್ತಾ ಇದ್ದಾಳೆ ಅಂತ. ಇದು ಲಾಸ್ಟ್ ಅಕ್ಟೋಬರಲ್ಲಿ ನಾನು ದಸರಾ ಟೈಮಲ್ಲಿ ಹೋದಾಗ, ಅಮ್ಮನ ಮನೆಗೆ ಹೋದಾಗ, ಆಮೇಲೆ ನೆಕ್ಸ್ಟ್ ಅತ್ತೆ ಮನೆಗೆ ಹೋಗ್ತೀನಲ್ವ, ಆವಾಗ ತೆಗೆದಿರುವಂಥ ವೀಡಿಯೋ. ಇದೊಂದು ಹಳ್ಳಿ ಆಯಿತಾ. ಇವರು ನಮ್ಮ ಅತ್ತೆ. ಸುಮಾರು ವೀಡಿಯೋಸ್ ಇತ್ತು ನನಗೆ ಅಪ್ಲೋಡ್ ಮಾಡೋದಕ್ಕೆ, ದಸರಾ ರಿಲೇಟೆಡ್ ಎಲ್ಲ. ಅದು ಇವಾಗೆಲ್ಲ ಹಾಕಿದ್ರೆ ನೀವು ನಗ್ಬೋದು. ಸೊ ಹಾಗಾಗಿ ಅದನ್ನು ಡಿಲೀಟ್ ಮಾಡಿದ್ದೀನಿ. ತುಂಬ ಬೇಜಾರಾಗುತ್ತೆ ನನಗೆ ಡಿಲೀಟ್ ಮಾಡುವಾಗಂದರೆ, ನಾವು ಅದಕ್ಕಂತಲೇ ಟೈಮ್ ಕೊಟ್ಟು ಇಷ್ಟಪಟ್ಟು ಮಾಡಿರ್ತೀವಲ್ಲ. ಇಟ್ಸ್ ಓಕೆ ಬಿಡಿ. ಇದು ಇವಾಗ ಹೋಮ್ ಟೂರ್ ವೀಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ. ಮೊದಲಿಗೆ ನೋಡಿ, ಸಿಟ್ಔಟು ಹೀಗಿದೆ ದೊಡ್ಡದು. ನೋಡಿ, ನಾನು ಹೇಗಿದೆಯೋ ಹಾಗೇ ವೀಡಿಯೋ ಹಾಕ್ತಾಯಿದ್ದೀನಿ. ಏನು ವೀಡಿಯೋಗೋಸ್ಕರನೇ ಏನು ಸಪ್ರೇಟಾಗಿ ಕ್ಲೀನಿಂಗೆಲ್ಲ ಮಾಡಿ ನಾನು ಮಾಡ್ತಾಯಿಲ್ಲ. ಹೇಗಿದೆಯೋ ಹಾಗೇ ಮಾಡ್ತಾಯಿದ್ದೀನಿ. ಒಂಥರ ಬೆಂಚ್ ಥರ ಹೊರಗಡೆ ಇದೆ ಕೂತ್ಕೊಳ್ಳೋದಕ್ಕೆ. ಆಮೇಲೆ ನೋಡಿ, ಸಿಟ್ಔಟ್ ತುಂಬ ದೊಡ್ಡದಾಗಿದೆ. ನೆಕ್ಸ್ಟ್ ಹೋದಾಗ ಹಾಲ್ ಕೂಡ ಅಷ್ಟೇ ದೊಡ್ಡದಾಗಿದೆ. ಹಾಲಲ್ಲಿ ಒಂದು ಟೇಬಲ್ ಇದೆ, ದೊಡ್ಡ ಟೇಬಲ್ಲು. ಆಮೇಲೆ ಸ್ಟಿಚಿಂಗ್ ಮಿಷಿನ್ ಇದೆ. ಬೆಳಕೆಲ್ಲ ನೋಡಿ ಚೆನ್ನಾಗಿ ಬರುತ್ತೆ ಇಲ್ಲಿ. ಆಮೇಲೆ ಸಣ್ಣದೊಂದು ಟೇಬಲ್ ಕೂಡ ಇದೆ. ಹಾಲಲ್ಲಿ 2 ರೂಮ್ ಇದೆ, ಅದು ಕೂಡ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇವರು ನನ್ನ ಮಾವ. ಸೊ ನಾನು ಮದುವೆ ಆದ ಟೈಮಲ್ಲಿ ಇದ್ದರು. ನೆಕ್ಸ್ಟ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಅವರು ತೀರಿ ಹೋದರು. ಸೊ ಇದು ಇನ್ನೊಂದು ಟೇಬಲ್, ಚಿಕ್ಕ ಟೇಬಲ್ ಅಂತ ಹೇಳಿದ್ನಲ್ಲ ಅದು. ಇದು ಬೆಡ್ಡಲ್ಲಿ ನಮ್ಮ ಅತ್ತೆ ಮಲಗ್ತಾರೆ. ಕೆಲವೊಂದು ಸಲ ಇಲ್ಲಿ ಮಲಗ್ತಾರೆ, ಇಲ್ಲಾಂದರೆ ಇನ್ನೊಂದು ಬೆಡ್ ಇದೆ, ನೆಕ್ಸ್ಟ್ ತೋರಿಸ್ತೀನಿ, ಅಲ್ಲಿ ಮಲಗ್ತಾರೆ. ಇದೊಂದು ಸೋಫಾ. ಆಮೇಲೆ ಇದು ಟಿ ವಿ. ಇದು ಕೂಡ ವರ್ಕ್ ಇದೆ ಅಂದರೆ ಹಳೆಯ ಟಿ ವಿ. ಆಮೇಲೆ ಇದು ಒಂದು ಹೊಸ ಟಿ ವಿ. ಇದು ಸೇಮ್ ನಮ್ಮ ಬ್ಯಾಂಗ್ಳೂರಲ್ಲಿ ಇದೆಯಲ್ಲ ಅಷ್ಟೇ ಇಂಚಿದು, ಅದೇ ಕಂಪೆನಿಯ ಟಿ ವಿ. ಆಮೇಲೆ ಇಲ್ಲೊಂದು ನೋಡಿ, ಸೇಮ್ ಅದೇ ಅಪೋಸಿಟ್ 2 ರೂಮ್ ಇದೆ. ಈ ಕಡೆ ಒಂದು ರೂಮ್ ಇದೆ, ಆ ಕಡೆ ಒಂದು ರೂಮ್ ಇದೆ. ಈ ಕಡೆ ರೂಮಲ್ಲಿ ನನ್ನ ಹಸ್ಬೆಂಡಿದ್ದು 3ನೇ ಅಣ್ಣ, ಅಂದರೆ ಇಲ್ಲಿ ಇದ್ದಾರಲ್ಲ, ಇಲ್ಲಿ ಅತ್ತೆ ಮತ್ತು ಅದೇ ನನ್ನ ಹಸ್ಬೆಂಡ್ 3ನೇ ಅಣ್ಣ ಹಾಗೂ ಅವರು ಮಿಸ್ಸಸ್ ಇರ್ತಾರೆ. ಅಂದರೆ ಅವ್ರಿಗೆ ಮಕ್ಕಳಿಲ್ಲ, ಅವ್ರು 3 ಜನ ಇಲ್ಲಿರ್ತಾರೆ. ಸೊ ಈ ರೂಮಲ್ಲಿ ಅವ್ರು ಇರ್ತಾರೆ. ನೆಕ್ಸ್ಟ್ ನೋಡಿ, ಅಪೋಸಿಟ್ ಇನ್ನೊಂದು ರೂಮ್ ಇದೆಯಲ್ಲ, ಅದು ಸ್ಟೋರ್ ರೂಮ್. ಅಲ್ಲಿ ಅಕ್ಕಿ, ಬೇಳೆ ಮತ್ತು ಏನೇನೆಲ್ಲ ಐಟಮ್ಸ್ ಇದೆ ಸ್ಟೋರ್ ಮಾಡಿರುವಂಥದ್ದು, ರೇಷನ್ ಐಟಮ್ಸ್, ಅದು ಇದೆಲ್ಲ ಇಲ್ಲಿರ್ತಾರೆ. ಇನ್ವರ್ಟರ್ ಕೂಡ ಇಲ್ಲೇ ಇದೆ. ನನ್ನ ಮಗ ನೋಡಿಬಿಟ್ಟು ಕೇಳ್ತಿದ್ದಿದ್ದು, ಯಾಕೆ ಈ ರೀತಿ ಇದೆ ಎಲ್ಲ ರಾಶಿ ಹಾಕಿದ್ದಾರೆ ಅಂತ ಕೇಳ್ತಾ ಇದ್ದ. ಅಂದರೆ ನಾವು ವರ್ಷಕ್ಕೊಂದು ಸಲ ಬಂದಾಗ ಇಲ್ಲಿ ಬರೋದಲ್ವಾ. ಲಾಸ್ಟ್ ಟೈಮ್ ಮಾತ್ರ ನಾನು 2 ಸಲ ಬಂದಿರೋದು. ಅಂದರೆ ನಾನು ಬ್ಯಾಂಗ್ಳೂರಿಂದ ಬರೋದೇ 1 ವರ್ಷಕ್ಕೊಂದು ಸಲ, ಏಪ್ರಿಲ್ ಆ ರೀತಿ. ಬಟ್ ಮೊನ್ನೆ ಮಾತ್ರ ನಾನು ಅಕ್ಟೋಬರಲ್ಲಿ ಕೂಡ ಬಂದಿರೋದು. ಹಾಗಾಗಿ ವರ್ಷ ಗ್ಯಾಪ್ ಆದಾಗ, ಅವಾಗ ಚಿಕ್ಕ ಇದ್ನಲ್ಲ ಅವನು, ಹಾಗಾಗಿ ಅದು ನೆನಪಿಲ್ಲ ಅವನಿಗೆ ಆ ರೂಮಲ್ಲಿ ಏನಿತ್ತು ಹೇಗಿತ್ತು ಅಂತ. ಹಾಗಾಗಿ ಕೇಳ್ತಿದ್ದಾನೆ, ಅದು ಯಾಕಷ್ಟು ರಾಶಿ ಹಾಕಿದ್ದಾರೆ ಅಂತ. ನೆಕ್ಸ್ಟ್ ಒಳಗಡೆ ಬಂದಾಗ ಇಲ್ಲೊಂದು ರೂಮ್ ಇದೆ. ಸೊ ಇಲ್ಲಿ ಆ ಬೆಡ್ಡಲ್ಲಿ ಕೂಡ ನಮ್ಮ ಅತ್ತೆ ಸಮಟೈಮ್ಸ್ ಆ ಬೆಡ್ಡಲ್ಲಿ ಮಲಗ್ತಾರೆ. ಸೊ ಇಲ್ಲಿ ಸಪ್ರೇಟ್ ದೇವರ ಕೋಣೆ ಅಂತ ಇಲ್ಲ. ಈ ಕೋಣೆಯಲ್ಲೇ ದೇವರ ಫೋಟೋನೆಲ್ಲ ಇಟ್ಟು ದೀಪ ಎಲ್ಲ ಇಡ್ತಾರೆ. ಇಲ್ಲಿ ಫ್ರಿಡ್ಜ್ ಇದೆ. ಆಮೇಲೆ ಇಲ್ಲಿ ದೇವರಿಗೆ ಏನೋ ಪೂಜೆ ಸಾಮಾನೆಲ್ಲ ಏನಿರುತ್ತೆ, ಬತ್ತಿ, ಎಣ್ಣೆ, ಅದೆಲ್ಲ ಅಲ್ಲಿರ್ತಾರೆ. ಸಾರಿ, ಬಿಡ್ಲಲ್ಲಿ ನಾನು ಮಾತಾಡೋ ಕೂಡ ಡಿಸ್ಟರ್ಬ್ ಮಾಡ್ತೀನಿ. ನೋಡಿ, ಮೇಲೆ ಒಂದು ರೂಮ್ ಕೂಡ ಇದೆ, ಅದು ನಿಮಗೆ ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಈ ರೂಮ್, ಈ ಕಡೆ ಒಂದು ರೂಮ್ ಇದೆ, ಈ ಕಡೆ ಕಿಚನ್. ಸೊ ಸೇಮ್ ಅಪೋಸಿಟಲ್ಲಿ ಈ ರೂಮ್ ಇದೆ. ಈ ರೂಮಲ್ಲಿ ನಾವು ಬಂದಾಗ ಈ ರೂಮಲ್ಲಿ ಇರ್ತೀವಿ. ಸೊ ನಾನು ಎಷ್ಟು ದಪ್ಪ ಇದ್ದೆ, ಇವಾಗ ವೆಯ್ಟ್ ಲಾಸ್ ಆಗಿದ್ದೀನಿ. ಸೊ ಅದರ ವೀಡಿಯೋ ಕೂಡ ನಾನು ಹೇಗಾದೆ, ಎಷ್ಟಾಗಿದ್ದೀನಿ ಅನ್ನೋದು ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲೊಂದು ಶೋಕೇಸ್ ಇದೆ, ಅದರಲ್ಲಿ ಗ್ಲಾಸ್ ಐಟಮ್ಸ ಏನೇನೆಲ್ಲ ಇಟ್ಟಿದ್ದಾರೆ ಅದರಲ್ಲಿ.
ಆಮೇಲೆ ಇಲ್ಲೆಲ್ಲ ಇಲ್ಲೆಲ್ಲನೂ ಕೆಲವೊಂದು ಐಟಮ್ಸ್ ಇಲ್ಲೂ ಇಟ್ಟಿದ್ದಾರೆ. ಬಟ್ಟೆ ಅಥವಾ ಏನಾದರೂ ವಸ್ತು ತಂದಾಗ ಅದರ ಬಾಕ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ಅಲ್ಲೆಲ್ಲ ಇಟ್ಟಿದ್ದಾರೆ. ಆಮೇಲೆ ನೋಡಿ, ಇದು ಬೆಡ್ ತೋರಿಸಿದೆ. ಆಮೇಲೆ ನೆಕ್ಸ್ಟ್ ಕಿಚನ್. ಇಲ್ಲಿ ಕಿಚನ್ 2 ಕಿಚನ್ ಇದೆ. ಅಂದರೆ ಇಲ್ಲಿ ಅಡುಗೆ ಎಲ್ಲ ಮಾಡ್ತಾರೆ. ಇನ್ನೊಂದು ರೂಮ್ ಇದೆಯಲ್ಲ, ಅಲ್ಲಿ ಸೌದೆಯಲ್ಲಿ ಅನ್ನ ಮಾತ್ರ ಮಾಡ್ತಾರೆ, ಅಥವಾ ಏನಾದರೂ ಕೆಲವೊಂದು ದೋಸೆ, ಕೆಲವೊಂದು ಐಟಮ್ ಅಲ್ಲಿ ಮಾಡ್ತಾರೆ. ಇಲ್ಲಿ ಅಂದರೆ ಸೌದೆಯಲ್ಲಿ ಇಲ್ಲಿ ಈ ರೂಮಲ್ಲಿ ಮಾಡಿದರೆ ಕಪ್ಪಾಗುತ್ತಲ್ಲ ಗೋಡೆ ಎಲ್ಲ, ಹಾಗಾಗಿ ಇಲ್ಲಿ ಮಾಡಲ್ಲ. ಇನ್ನು ತೋರಿಸ್ತೀನಿ ನಿಮಗೆ ಇನ್ನೊಂದು ರೂಮು. ಆಮೇಲೆ ಮಿಕ್ಸಿ ಇಲ್ಲಿಟ್ಟಿದ್ದಾರೆ. ಗ್ರೈಂಡರ್ ಇದೆ. ಇದು ಹೊಸ ಗ್ರೈಂಡರ್ ಅಂತ ಹೇಳ್ತಾಯಿದ್ರು, ಚಿಕ್ಕದು, ಮೇಂಟೈನ್ ಎಲ್ಲ ಮಾಡಲಿಕ್ಕೂ ಈಸಿ ಅಂತ. ಸೊ ಇನ್ನೊಂದು ಗ್ರೈಂಡರ್ ಇದೆ. ಸೊ ನಮ್ಮ ಮನೇಲಿ ಇತ್ತಲ್ಲ ಇದೆ ಆ ಥರನೇ. ನಮ್ಮ ಅಮ್ಮನ ಮನೆಯಲ್ಲಿದೆ, ಇಲ್ಲಿ ಗ್ರೈಂಡರ್ ಇಲ್ಲ ಬ್ಯಾಂಗ್ಳೂರಲ್ಲಿ. ಅಮ್ಮನ ಮನೇಲಿದೆ, ಅದು ದೊಡ್ಡದೊಂದು ಬರುತ್ತಲ್ಲ, ಸ್ಟೀಲ್ ಇದೆ, ಅದು ದೊಡ್ಡದು ಬರುತ್ತೆ, ಮುಂಚೆ ಬರ್ತಿತ್ತು ಅಂಥದ್ದು. ಇದು ಮಿನಿ ಒಂಥರ ಗ್ರೈಂಡರ್. 5000 ಅಂತ ಹೇಳ್ತಾಯಿದ್ರು. ಈ ರೀತಿ ಅಡುಗೆ ಮನೆ ಈ ರೀತಿಯಾಗಿದೆ. ನೀವು ಏನೋ ಅಂದ್ಕೋಬೇಡಿ, ನಾನು ಹೇಗಿದೆಯೋ ಹಾಗೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಆಯಿತಾ. ಆಮೇಲೆ ನೆಕ್ಸ್ಟ್ ಬಂದಾಗ ನೋಡಿ ಇಲ್ಲಿ ನಮ್ಮ ಅತ್ತೆ ಇಲ್ಲಿ ಅದು ಅನ್ನ ಮಾಡ್ತಾರೆ. ಸೊ ಅಕ್ಕಿ ಎಲ್ಲ ಇಲ್ಲೇ ನಮ್ಮ ಗದ್ದೆಯಲ್ಲೇ ಮಾಡ್ತಾರೆ. ಸೊ ಹೊರಗಡೆಯಿಂದ ತರೋದಿಲ್ಲ. ಮುಂಚೆ ಎಲ್ಲ ತರಕಾರಿ ಕೂಡ ಮಾಡ್ತಾಯಿದ್ರು, ಬೆಳೀತಿದ್ರಂತೆ ಇಲ್ಲಿ ನನ್ನ ಹಸ್ಬೆಂಡ್ ಹೇಳ್ತಿದ್ರು. ಮತ್ತು ಅದು ನವಿಲು ತಿಂದು ಹಾಳು ಮಾಡ್ತಾಯಿತ್ತು ಅಂತ ಅದನ್ನು ನಿಲ್ಲಿಸಿದ್ರಂತೆ. ಇಲ್ಲೊಂದು ಇದು ಇದೆ, ಕಡಿಯುವ ಕಲ್ಲು ಕೂಡ ಇದೆ, ಎಷ್ಟು ದೊಡ್ಡದಿದೆ ನೋಡಿ. ಅಲ್ಲಿಂದ ಹೊರಗಡೆ ಬಂದರೆ ಕಿಚನಿಂದ ನೋಡಿ, ಇಲ್ಲೊಂದು ಸ್ಟೋರ್ ರೂಮ್ ಥರ ಇದೆ. ಇಲ್ಲಿ ಪೈನಾಪಲ್ ಕೂಡ ಇದೆ. ಬೆಕ್ಕು, ಕೋಳಿ, ನಾಯಿ, ಹಸು ಎಲ್ಲ ಇದೆ ಇಲ್ಲಿ. ಇಲ್ಲಿ ಸಪೋಟ ಕೂಡ ತುಂಬ ಚೆನ್ನಾಗಾಗುತ್ತೆ, ತುಂಬ ಸ್ವೀಟ್ ಇದೆ, ತುಂಬ ಆಗುತ್ತೆ. ನಾನು ಪ್ರೆಗ್ನೆಂಟ್ ಇರುವಾಗ ನಾನು ತಿಂದಿದ್ದೀನಿ ಇಲ್ಲಿ ಸಪೋಟ, ತುಂಬ ಚೆನ್ನಾಗಿರ್ತದೆ. ನೆಕ್ಸ್ಟ್ ನೋಡಿ, ಈ ಕಡೆ ಇದ್ದಂದರೆ ಹಿತ್ತಲು ಬಾಗಿಲಿಂದ, ಇದು ಹಿತ್ತಲು ಬಾಗಿಲು. ನನ್ನ ಮಗ ಬಟ್ಟೆ ಇಲ್ಲದೆ ಓಡಾಡ್ತಿದ್ದಾಗ ಹಿತ್ತಲು ಬಾಗಿಲಲ್ಲಿ ಬಂದರೆ ಅದು ಸೇಮ್ ಇಲ್ಲಿಗೆ ಸಿಟೌಟಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಬಾತ್ರೂಮ್ ಟಾಯ್ಲೆಟ್ ಇದೆ, ಸೊ ಅದನ್ನು ನಾನು ತೋರಿಸ್ತಾ ಇಲ್ಲ. ನೆಕ್ಸ್ಟ್ ಇನ್ನೊಂದು ಬಾತ್ರೂಮ್ ಟಾಯ್ಲೆಟ್ ಹೊಸದಾಗಿ ಮಾಡಿದ್ದಾರೆ, ಅದು ನೆಕ್ಸ್ಟ್ ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲೇ. ನೋಡಿ, ಇದು ಸಿಟೌಟ್ ನೋಡಿ. ನಾವು ಆವಾಗ ಆ ಎದುರುಗಡೆಯಿಂದ ಹೋದ್ವಿ, ಇವಾಗ ಹಿಂದಿನ ಬಾಗಿಲಿಂದ ಬರ್ತಾಯಿದ್ದೀವಿ ನೋಡಿ. ಹೇಗೆ ಅಲ್ಲಿ ನಿಮಗೆ ಮುಂದೆ ಕಾಣಿಸ್ತಾ ಇದೆಯಲ್ಲ ಒಂದು ಮನೆ ಥರ, ಅದು ಕೊಟ್ಟಿಗೆ. ಅಲ್ಲಿ ಹಸುಗಳೆಲ್ಲ ಅಲ್ಲಿರುತ್ತವೆ ನೋಡಿ. ಆವಾಗ ನಾನು ಹೇಳಿದ್ನಲ್ಲ ಮೇಲೆ ಒಂದು ರೂಮ್ ಇದೆ ಅಂತ, ಅದನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಒಂಥರ 2 ರೂಮ್ ಇದೆ ನೋಡಿ. ಇಲ್ಲಿ ಒಂದು ರೂಮ್ ಇದೆ, ಹಾಗೂ ಇನ್ನೊಂದು ರೂಮ್ ಇದೆ ನೋಡಿ. ಇಲ್ಲಿ ಮಣ್ಣಿನ ಪಾತ್ರೆ, ಆಮೇಲೆ ಏನು ಹೇಳ್ತಾರೆ, ತುಂಬ ಐಟಮ್ಸ್ ಇಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ ಅಷ್ಟಾಗಿ. ಮಣ್ಣಿನ ಪಾತ್ರೆಗಳೆಲ್ಲ ತುಂಬ ಇತ್ತು. ಹಾಗೆ ಮನೆಯಿಂದ ಹೊರಗಡೆ ಬಂದರೆ ನಾನು ಆವಾಗೆಲ್ಲ ತೋರಿಸಿದಾಗೆ ಹಸುಗಳೆಲ್ಲ ಇಲ್ಲಿರುತ್ತೆ ನೋಡಿ. ಇದು ಅಡಿಕೆ ಎಲ್ಲ ಒಣಗಲಿಕ್ಕೆ ಹಾಕಿದ್ದಾರೆ. ಈ ರೀತಿಯಾಗಿದೆ. ಇದು ಕೊಟ್ಟಿಗೆ ಅಲ್ಲ, ಕೊಟ್ಟಿಗೆಯ ಈ ಕಡೆ ಒಂದು ರೂಮ್ ಇದೆ. ಸೊ ಇಲ್ಲೆಲ್ಲ ತೆಂಗಿನಕಾಯಿ ಅದು ಇದೆಲ್ಲ ಇಲ್ಲೇ ಇರ್ತಾರೆ. ನೆಕ್ಸ್ಟ್ ಈ ರೂಮ್
ಹಸುಗಳೆಲ್ಲ ಇಲ್ಲಿರುತ್ತೆ. ಇದು ಕೊಟ್ಟಿಗೆ ನೋಡಿ, ಹುಲ್ಲು ಎಲ್ಲ ಇಲ್ಲಿ ಸ್ಟೋರ್ ಮಾಡಿರ್ತಾರೆ. ಆಮೇಲೆ ನೆಕ್ಸ್ಟ್ ಹಸುಗಳೆಲ್ಲ ಇಲ್ಲಿ ಸಾಯಂಕಾಲ ದಿನ ಹಂಡೆಯಲ್ಲಿ ನೀರು ಬಿಸಿ ಮಾಡ್ತಾರೆ. ಅದು ಮಾಡೋದು ನಮ್ಮ ಅತ್ತೆನೇ. ಸೊ ಅದಕ್ಕೆಲ್ಲ ಏನೆಲ್ಲ ಐಟಮ್ ಎಲ್ಲ ಬೇಕು, ನೀರು ಕಾಯಿಸ್ಲಿಕ್ಕೆ, ಕಟ್ಟಿಗೆ, ಅದು ಇದು ನೋಡಿ ತುಂಬ ರಾಶಿ ಹಾಕಿಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಹಸು ಎಲ್ಲ ಮೇಲಿಕ್ಕೆ ಹೋಗಿತ್ತು. ನಾನು ಇದು ಮಧ್ಯಾಹ್ನ ಹೊತ್ತು ಮಾಡಿರೋದಲ್ವಾ, ಹಾಗಾಗಿ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಆಮೇಲೆ ನಿಮಗೆ ತೋರಿಸ್ತೀನಿ ನಾನು. ನೋಡಿ ಇಲ್ಲೆಲ್ಲ ಕಟ್ಟಿಗೆಲ್ಲ ರಾಶಿ ಮಾಡಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಇದು ಹೊಸ್ತು ಆಗಿತ್ತು, ಆಗಿದೆ ಅಂತ ಹೇಳಿದ್ನಲ್ಲ ನಾನು. ಒಂದು ಟಾಯ್ಲೆಟ್, ಸಾರಿ ಇಲ್ಲಿ ಬಾತ್ರೂಮ್ ಅಲ್ಲಿ ಇಲ್ಲ, ಟಾಯ್ಲೆಟ್ ಒಂದು ವೆಸ್ಟರ್ನ್ ಮತ್ತು ಇಂಡಿಯನ್ ಟಾಯ್ಲೆಟ್ ಇದೆ. ಓಕೆನಾ? ನಾನು ನೋಡಿರಲಿಲ್ಲ, ನಾನು ಈಗ ಫಸ್ಟ್ ನೋಡಿರೋದು. ಅಂದರೆ ಅದು ಹೊಸತಾಗಿದ್ದದ್ದು, ಹಾಗಾಗಿ ನಾನು ನೋಡಿಲ್ಲ. ನಾನು ನಿಮ್ಮ ಥರನೇ ನಾನು ಫಸ್ಟ್ ನೋಡ್ತಿರೋದು. ಹಿಂದ್ಗಡೆ ಈ ರೀತಿಯಾಗಿದೆ, ಆಯಿತಾ? ಆಮೇಲೆ ನಾನು ಇನ್ನೊಂದು ಬಾತ್ರೂಮ್ ಇದೆ ನೋಡಿ, ಹೋದರೆ ಇಲ್ಲಿ ನೀರು ಬಿಸಿ ಮಾಡ್ತಾರೆ. ಮತ್ತೆ ತೋರಿಸ್ತೀನಿ ನಾನು ಹೇಳಿ ಅಂತ. ನೋಡಿ ಹಳೇ ಬಾತ್ರೂಮ್. ಅಂದರೆ ಯಾಕೆ ಈ ರೀತಿ ಇಟ್ಟಿದ್ದಾರೆ ಅಂತ ಅನ್ಕೋಬೋದು ನೀವು. ಹಂಡೆನ ಅಂದರೆ ತಕ್ಕೊಂಡು ಸ್ನಾನ ಮಾಡಲಿಕ್ಕೆ ಈಸಿ ಆಗುತ್ತಲ್ವ, ಆ ರೀತಿ ಇಟ್ಟರೆ ಸ್ಟ್ರೈಟ್ ಇಡೋದಕ್ಕಿಂತ ಅಂತ ಆ ರೀತಿ ಇಟ್ಟಿದ್ದಾರೆ. ಇಲ್ಲಿನೂ ಸ್ಟೋರ್ ಮಾಡಿ ಇಟ್ಟಿದ್ದಾರೆ, ಕೆಲವೊಂದು ಜಾಸ್ತಿ ಅಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿಟ್ಟರೆ ಸ್ವಲ್ಪ ಈಸಿ ಆಗುತ್ತಲ್ವ, ಇಲ್ಲಿ ಮುಗಿದಾಗ ಅಲ್ಲಿಂದ ತಂದು ಇಲ್ಲಿ ಇಡ್ತಾರೆ. ಅಷ್ಟೇ ಹೋಮ್ ಟೂರ್.